ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ನೆರೆ ಬೇಡ, ಹೊರೆ ಬೇಡ, ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ನಮ್ಮ ಕೂಡಲ ಸಂಗಮ ದೇವನ ಅಚ್ಚ ಲಿಂಗೈಕ್ಯಂಗೆ. ನಮ್ಮ ಕೂಡಲ ಸಂಗಮ ದೇವರಲ್ಲಿ ಅಚ್ಚ ಲಿಂಗೈಕ್ಯಂಗೆ त्वत्तागिरुवदु करलेसु कंडಯ್ಯ, करलेसु कंडಯ್ಯ. बिल्कुल सिंपल है. इस वचन का भावार्थ क्या होता है? अगर कोई इंसान अंदर का भगवान को नहीं मानता, वो आचरण नहीं करता, तो वैसे इंसान का नज़दीक भी नहीं बैठना बोलते. अगर कहीं जाना है तो उनका साथ में भी नहीं जाना, क्योंकि उनका दिल में अलग रहता है. मतलब अंदर का जो मालिक का साक्षी से उन्हें बात नहीं करता है, अलग अलग नाटक करता है, अलग अलग झूठ को सही, सही को झूठ करता है. तो ऐसे लोगों के साथ अगर हम रहेंगे तो हमारे को मानसिक बीमारी होता है और खुशी नहीं मिलता, ऐसा मालूम होता है. मेरा अनुभव से ये वचन मैं भी पढ़कर ये बात कर रहा हूँ. दारी संगड़ बेड़ा, दूर नुड़ियलु बेड़ा. अगर उन्हों कितने भी बात करने दो, अच्छा बात सच्चा बात करेक्ट रहा तो करना, नहीं तो अंदर से एक बाहर से करे तो उनका साथ उनके बात सुनना भी नहीं, और उनके साथ दूसरी बात हम जबान से निकलना भी नहीं बोलते बसवण्णा जी. आगे क्या बोलते हैं? नम्म कूडल संगम देवरली, मतलब अंदर का मालिक की साक्षी से अच्छ लिंगैक्यंगे. अच्छ लिंगैक्य बोले तो वो इंसान शरीर ही असली मंदिर है. मैं मंदिर का अंदर का मालिक का साक्षी से मैं अपना मेहनत कर रहा हूँ, मेहनत के ज़िंदगी कर रहा हूँ, और किसी के साथ भी जो भी है वो सीधा सीधा मैं बात करता हूँ. ऐसा जो रहते हैं अच्छ लिंगैक्यंगे त्वत्तागिरुवदु करलेसु कंडಯ್ಯ. वैसे लोगों के हाथ में हम काम करें तो या उनका सेवक बनकर रहे तो भी परवाह नहीं, वैसे लोगों के साथ रहना. ये अंदर से एक बाहर से एक, ये ಬಹುದೈವ ಉಪಾಸನೆ ಏನು. ಹೊರಗಿನ ಗುಡಿ ಗುಂಡಾರಗಳಲ್ಲಿಯೇ ದೇವರಿದ್ದಾನೆ ಅಂತ ಹೇಳಿ ಒಪ್ಕೊಂಡು ಯಾವ ಬರ್ತಾವಲ್ಲ, ಇವರಿಂದ ಆದಷ್ಟು ಮಟ್ಟಿಗೆ ನಾವು ದೂರವಿದ್ದರೆ ಮಾತ್ರ ನಮ್ಮೆಲ್ಲರಿಗೂ ನೆಮ್ಮದಿ ಸಿಗುತ್ತದೆ, ಮತ್ತು ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ. ಆದ್ದರಿಂದ ಬಹಳಷ್ಟು ಶರಣರು ವಚನಗಳನ್ನು ಬರೆದಿದ್ದಾರೆ. ಏನು, ಸತ್ಯವಿಲ್ಲದವರ ಜೊತೆ ನೂರಕ್ಕೆ ಒಂದು ಸಲ ಅವ್ರು 100 ಮಾತಾಡ್ರೂ ಒಂದು ಮಾತಾಡ್ಬೋದು, 1000ಕ್ಕೊಮ್ಮೆ ಮಾತನಾಡಲಾಗದು, ಲಕ್ಷಕ್ಕೊಮ್ಮೆ ಮಾತನಾಡಲಾಗದು, ಕೋಟಿಗೊಮ್ಮೆ ಮಾತನಾಡಲಾಗದು. ಈ ಥರ ಕೂಡ ಮತ್ತೊಂದು ವಚನದಲ್ಲಿ ಬರೆದಿದ್ದಾರೆ. ಅವ್ರು ಏನೇ ಅಂದ್ರೂ ಕೂಡ ಅವ್ರು ಸತ್ಯದ ಮಾತಾಡ್ತಕ್ಕಂಥದ್ದು ಇರುವುದಿಲ್ಲ ಅಂತಂದರೆ ನಾವು ಬಾಯಿ ಮುಚ್ಕೊಂಡೇ ಕೂಡ್ಬೇಕಂತ, ಏನು ಮತ್ತೊಂದು ಮಾತೇ ಆಡಬಾರ್ದು ಅಂತ ಹೇಳ್ತಾರೆ. ಈ ಉದಾಹರಣೆಗಳನ್ನು ಕೊಟ್ಟು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದನ್ನು ತಮ್ಮೆಲ್ಲರ ಎದುರುಗಡೆ ಇಡ್ತಾ ಇದ್ದೀನಿ. ಆದ್ದರಿಂದ ನಾವು ಮೌನವಾಗಿರಬೇಕು. ಅವಶ್ಯಕತೆ ಇದ್ದರೆ ಅದು ಆತ್ಮಸಾಕ್ಷಿಯಿಂದ ಯಾರು ಮಾತಾಡ್ತಾರೆ ಅವ್ರ ಜೊತೆ ಮಾತಾಡೋಣ. ಮತ್ತು ಇವತ್ತು ನಾಳೆ ಈ ಬಹುದೈವ ಉಪಾಸಕರೇನಿದ್ದಾರಲ್ಲ, ಇವರು ಸಮಾಜ ಘಾತಕರು. ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ಬೆಳೀಲಿಕ್ಕೆ ಕಾರಣ ಅಂದರೆ ಇವರೇ. ಈ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ, ಜೈಗಳು ಆಗ್ಲಿಕ್ಕೆ ಕಾರಣ ಅಂದ್ರೆ ಈ ಬಹುದೈವ ಉಪಾಸಕರು. ಈ ಬಹುದೈವ ಸ್ಥಾಪಕರು ಯಾರಿದ್ರೆ ಮನುವಾದಿಗಳು, ಈ ಲಿಂಗಾಯತ ಧರ್ಮದಲ್ಲಿ ಒಳ ನುಸುಳ್ತಕ್ಕಂಥ ವೀರಶೈವರು, ಇವರೆಲ್ಲರೂ ಕೂಡಿ ಅವರು ಕಳ್ಳಗುರು ಸುಳ್ಳು ಶಿಷ್ಯರ ಜೀವನ ಬದುಕುತ್ತಿದ್ದಾರೆ. ಮತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲಲಾಗ್ತಾ ಇದೆ. ಎಲ್ಲರೂ ಮನಸ್ಸಾಕ್ಷಿಯಿಂದ, ಹೃದಯದಿಂದ, ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ಜನ ಬಹಳ ಬಹಳ ಕಡಿಮೆ ಇದೆ ಈ ದೇಶದಲ್ಲಿ ಅಂತ ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಅಂದರೆ 145 ಕೋಟಿ ಭಾರತೀಯರಿಗೆ ಈ ವಿಚಾರವನ್ನು ತಾವು ಅವಲೋಕನ ಮಾಡಿರಿ, ಇನ್ನೊಬ್ಬರನ್ನು ಇದು ಶೇರ್ ಮಾಡ್ತಕ್ಕಂಥ ಕಾರ್ಯ ಮಾಡಿ ಅಂತೇಳಿ ವಿನಂತಿಸ್ಕೊಳ್ತಾ
ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಕಲ್ಯಾಣದ ಭೂಮಿ ಅನುಭವ ಮಂಟಪ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.